ಮಾತೇ ಇಲ್ಲ ನನ್ನ ಹತ್ರ. ಪಥೆಟಿಕ್ ಬ್ಯಾಟಿಂಗ್, ಪಥೆಟಿಕ್ ಟೀಮ್, ಪಥೆಟಿಕ್ ಬೌಲಿಂಗ್, ಎಲ್ಲನೂ ಪಥೆಟಿಕ್ ಅಂತಲೇ ಹೇಳಬೇಕು. ಐರ್ಲೆಂಡ್ ಮೇಲೆ ಸೀರೀಸ್ನ ಸೋತಿದ್ದಾರೆ 2-0. ವೈಟ್ ವಾಶ್. ಟೆಸ್ಟ್ ಮ್ಯಾಚಸಲ್ಲಿ ವೈಟ್ ವಾಶ್ ಆಗ್ತಾಯಿತ್ತು. ನ್ಯೂಜಿಲೆಂಡ್ ಮೇಲೆ ಆಗಿತ್ತು, ಸೌತ್ ಆಫ್ರಿಕಾ ಮೇಲೆ ಆಗಿತ್ತು. ಅಟ್ಲೀಸ್ಟ್ ಅದು ಸ್ಟ್ರಾಂಗ್ ಟೀಮ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಐರ್ಲೆಂಡ್ ಮೇಲೆ ವೈಟ್ ವಾಶು. 16 ಸತತ T20 ಸೀರೀಸ್ ಗೆದ್ದ ಮೇಲೆ ಇದು ಮೊದಲನೆಯ ಸೀರೀಸ್ ಸೋಲು, ಅದು 3 ವರ್ಷದಲ್ಲಿ. ಎಲ್ಲ ಪ್ಲೇಯರ್ಸು ಅವರೇನೆ. T20 ವರ್ಲ್ಡ್ ಕಪ್ಪಲ್ಲಿ ಯಾರಿದ್ರೋ ಅವರೇನೆ. ಏನು ಹೇಳುತ್ತಿದ್ದು ಅಂದರೆ, ಫ್ಲ್ಯಾಟ್ ಟ್ರ್ಯಾಕಲ್ಲಿ ಮಾತ್ರ ನಮ್ಮವರು ಆಡೋಕ್ಕೆ ಅರ್ಹರು. ಒಂಚೂರು ಹೆಲ್ಪ್ ಎಲ್ಲಿತ್ತು ನೀವು ನೋಡಿದ್ರಿ. ಜಯಮುಂದ್ರಾ ಬಾಲ್ ಫಸ್ಟ್ ಓವರೇ ಸಂಜು ಸ್ಯಾಮ್ಸನ್ ಇನ್ ಸ್ವಿಂಗಿಂಗ್ ಬಾಲ್. ಇಲ್ಲೆಲ್ಲ ಇಂಡಿಯಾದಲ್ಲಿ ಆಗಿದ್ರೆ ಬಾಲ್ ಸ್ವಿಂಗ್ ಆಗಲ್ಲ, ಸೀಮ್ ಆಗಲ್ಲ, ನೀಟಾಗಿ ಬ್ಯಾಟಿಗೆ ಬರುತ್ತೆ, ಎಲ್ಲರೂ ಆಡ್ತಾರೆ. ಬಟ್ ಸ್ವಲ್ಪ ಬಾಲ್ ಸ್ವಿಂಗ್ ಆಯಿತು, ಒಳಗೆ ಬಂತು, ಫಸ್ಟ್ ಬಾಲ್ LBW. ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಮೊದಲನೇ ಬಾಲ್ ಡಕ್. ಅವ್ರನ್ನ ಏನಕ್ಕೆ ಇನ್ನೂ ಆಡಿಸ್ತಾ ಇದ್ದಾರೆ ಅನ್ನೋದೇ ಡೌಟ್. ಒಂದು ಮ್ಯಾಚ್ ಆಡ್ತಾನಪ್ಪ, ಇನ್ನು ಆಮೇಲೆ 4-5 ಮ್ಯಾಚಲ್ಲಿ ಅವ್ರು ಆಡೋದೇ ಇಲ್ಲ. ವೈಭವ್ ಸೂರ್ಯವಂಶಿನೂ ಆಡಿಸಿಲ್ಲ. ಅವ್ರಿಗೆ ಚಾನ್ಸ್ ಕೊಟ್ಟಿದ್ರೆ ಮೋಸ್ಟ್ಲಿ ಗೆಲ್ತಾ ಇತ್ತೇನೋ ಇಂಡಿಯಾ. ಇವತ್ತು ಏಕೈಕ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಬ್ಯಾಟಿಂಗಲ್ಲಿ ಹರ್ಷಿತ್ ರಾಣಾ. ಸ್ವಲ್ಪ ಹೋಪ್ಸ್ ಕ್ರಿಯೇಟ್ ಮಾಡಿದ್ದು ಹರ್ಷಿತ್ ರಾಣಾ ಮಾತ್ರ. ತಿಲಕ್ ವರ್ಮಾ ಹೇಳ್ತೀನಿ ಕೇಳಿ, 50 ಇವತ್ತು ಹೊಡೆದಿರ್ಬೋದು 46 ಬಾಲ್ಗೆ. ಬಟ್ ಆ ಇನ್ನಿಂಗ್ಸಿಂದನೇ ಇಂಡಿಯಾ ಸೋತಿರೋದು. ನೀವು ಹೇಳ್ಬೋದು ಫಸ್ಟಲ್ಲಿ ವಿಕೆಟ್ಸ್ ಹೋಗ್ಬಿಟ್ಟಿತ್ತು, 4 ವಿಕೆಟ್ಸ್ ಹೋಗಿತ್ತು, ಅದಕ್ಕೆ ತಿಲಕ್ ವರ್ಮಾ ಹಿಂಗೆ ಆಡಿದ್ರು. ಇಲ್ಲ ಸ್ವಾಮಿ, ನಾನು ಆಲ್ಮೋಸ್ಟ್ 1 ಇಯರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. IPL ಅಷ್ಟೇ, ಎಲ್ಲೂ ಅಷ್ಟೇ. ಏಷ್ಯಾ ಕಪ್ ಫೈನಲಲ್ಲಿ ಅವ್ರದ್ದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆದಮೇಲೆ ಅವ್ರ ಸ್ಟ್ರೈಕ್ ರೇಟು ಯಾವಾಗಲೂ 110, 15 ಅಥವಾ 90, 100 ಇಷ್ಟರಲ್ಲೇ ಇರುತ್ತೆ ಹೊರತು ಯಾವತ್ತೂ ಅದು ಕ್ರಾಸ್ ಮಾಡಿ 130, 140, 150 ಸ್ಟ್ರೈಕ್ ರೇಟಲ್ಲಿ ಆಡಿದ್ದೇ ಇಲ್ಲ. ಅದು ಯಾವಾಗ ಬಾಲ್ ಕಚ್ಕೋತಾ ಇರುತ್ತೆ, ಇವತ್ತಿನ ಥರ ಸ್ಲೋ ಬರ್ತಾ ಇರುತ್ತೆ, 2 ಪೇಸ್ಟ್ ವಿಕೆಟ್ ಇರುತ್ತೆ, ಪರ್ಫಾರ್ಮೆನ್ಸೇ ಇಲ್ಲ ಯಾರು ಇಂಡಿಯಾದವ್ರದ್ದು. ಎಲ್ಲ ವೀರರು IPL ಅಲ್ಲಿ 230, 240, 250, ಏನು 260 ಹೊಡೆಯೋ ಅಂಥವ್ರು, 100 ಮೀಟರ್ಸ್ ಬೌಂಡ್ರಿ ಕ್ಲಿಯರ್ ಮಾಡ್ತಾ ಇದ್ದವರು. ಶ್ರೇಯಸ್ ಅಯ್ಯರ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾಯಿದ್ರು. ನೆಕ್ಸ್ಟ್ ಲೆವೆಲ್ ಸ್ವ್ಯಾಗ್ ಇದೆ ಅಂತ ತೋರಿಸ್ತಾ ಇದ್ರು. ಏನಾಯ್ತು ಅವ್ರು ಮೊದಲನೇ ಸೀರೀಸ್ ಕ್ಯಾಪ್ಟನ್ ಆಗಿ? ಬ್ಯಾಟರ್ ಪರ್ಫಾರ್ಮೆನ್ಸ್ ಇಲ್ಲ, ಕ್ಯಾಪ್ಟನ್ಸಿ ಪರ್ಫಾರ್ಮೆನ್ಸ್ ಇಲ್ಲ. 150 ಚೇಸ್ ಮಾಡೋಕ್ಕಾಗಿಲ್ಲ. ಹೋದ ಮ್ಯಾಚ್ ಆದರೂ 180 ಅನ್ಬೋದು, ಸ್ವಲ್ಪ ಓಕೆ, 9-10 ರನ್ಸ್ ಪರ್ ಓವರ್ ಬೇಕು. ಬಟ್ 150ನೂ ನೀವು ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಟೀಮು ಇನ್ನೇನೋ ಪರ್ಫಾರ್ಮ್ ಮಾಡ್ತಾರೆ, ಇನ್ನೇನು ಆಡ್ತಾರೆ ಅನ್ನೋದೇ ಡೌಟ್. ಅಟ್ಲೀಸ್ಟ್ ಟಾಸ್ ಗೆದ್ದು, ನಿಮಗೆ ಗೊತ್ತಿದೆ ಹಳೆ ಮ್ಯಾಚ್ ಹೆಂಗೆ ಏನಾಯಿತು. ಬ್ಯಾಟಿಂಗ್ ತೊಗೊಳ್ದೆ, ಬೌಲಿಂಗ್ ತೊಗೊಂಡು ಒದ್ದಾಡಿದ್ದಂತೂ ಇದೆ. ಇವತ್ತು ಟಾಸ್ ಗೆದ್ದು, ಇವತ್ತು ಮತ್ತೆ ಬೌಲಿಂಗ್ ತೊಗೊಂಡು, ಮತ್ತೆ ಅದೇ ಹಣೆ ಬರ, ಮತ್ತೆ ಅದೇ ಬ್ಯಾಟಿಂಗ್ ಫೇಲ್ಯೂರು, ಮತ್ತೆ ಅದೇ ಕೊಲ್ಯಾಪ್ಸು. ಮತ್ತೆ ನೀವು ಹರ್ಷಿತ್ ರಾಣಾ ಹತ್ರನೇ ಎಕ್ಸ್ಪೆಕ್ಟ್ ಮಾಡಬೇಕು, ಬಂದು ನಮ್ಮನ್ನ ಕಾಪಾಡಪ್ಪ ಅಂತ. ಹಿಂಗಾದರೆ ಹೌದು 2020 ಇನ್ನೊಂದು 2 ವರ್ಷ ಸೈಕಲ್ ಇಲ್ಲ. ಬಟ್ ಹಂಗನ್ಬಿಟ್ಟು ನೆಕ್ಸ್ಟ್ ಏನು ಟೀಮ್ ಬರ್ತಾ ಇದೆ ಈ ಸ್ಟ್ಯಾಂಡರ್ಡಲ್ಲಿ ಆಡಿದ್ರೆ ಎಲ್ಲ ಟೀಮ್ಸು ಬಂದು ಚೆನ್ನಾಗಿ ಹೊಡೆದೋಗ್ತಾರಷ್ಟೆ. ಟೆಸ್ಟಲ್ಲಂತೂ ಆಲ್ರೆಡಿ ಮುಂಡ ಮೋಚಿದೆ ಇಂಡಿಯಾದು. ಟೀಮ್ ಅಂತೂ ಅಷ್ಟಕ್ಕಷ್ಟೇ, ಏನು ಚೆನ್ನಾಗಿ ಆಡಲ್ಲ. ಅಫ್ಘಾನಿಸ್ತಾನ್ ಸೀರೀಸ್ ಬಿಟ್ಬಿಡಿ, ಅದೊಂದು ಡಬ್ಬಾ ಸೀರೀಸ್, ಅದು ವೇಸ್ಟ್ ಸೀರೀಸ್. ಅದು ನೋಡದೇ ಇದ್ದರು, ಅದ್ರಲ್ಲಿ ಗೆದ್ದರು ಬಿದ್ದರು, ಏನು ಪ್ರಯೋಜನ ಇಲ್ಲದೆ ಇರೋಂಥ ಸೀರೀಸ್ ಇದ್ದಿದ್ದದು. ಬಟ್ ಆ್ಯಕ್ಚುಲ್ ನೀವು ಮುಂದೆ ರೋಡ್ ಹೆಡ್ ನೋಡಿದ್ರೆ 2020 ಈ ಹಣೆ ಬರ ಆದರೆ, ಹೌದು ರೀಸೆಂಟಾಗಿ ನೀವು ಹೇಳ್ಬೋದು, ರೀಸೆಂಟಾಗಿ ತಾನೇ ಗೆದ್ದಿದ್ದಾರೆ. ಬಟ್ 16 ಸೀರೀಸ್ ಏನು ನೀವು ರೆಕಾರ್ಡ್ ಕಾದ್ಕೊಂಡು ಬಂದಿದ್ರಿ, ಅದನ್ನು ಐರ್ಲೆಂಡ್ ಅಂತ ಟೀಮ್ ಮೇಲೆ ಸೋತ್ರೆ, ಐರ್ಲೆಂಡ್ ಅಂತ ಟೀಮ್ ಮೇಲೆ ಕೈ ಚೆಲ್ಲಿದ್ರೆ ಏನು ಹೇಳೋಕ್ಕಾಗುತ್ತೆ? ಯಾರಾದರೂ ಅದನ್ನು ಡಿಫೆಂಡ್ ಮಾಡೋಕ್ಕಾಗುತ್ತಾ? ಐರ್ಲೆಂಡ್ ಏನು ಓಹೋ ಆಸ್ಟ್ರೇಲಿಯಾ ಟೀಮಪ್ಪ, ಹೌದು ಸೋತ್ಬಿಟ್ರು, ಆಡೋಕ್ಕಾಗಿಲ್ಲ, ಹೋಗಲಿ ಏನೋ 200 ರನ್ ಚೇಸ್ ಮಾಡ್ತಾಯಿದ್ರು, ಸೋತರು, ಎಡವುದ್ರು ಅಂದರೆ ಟ್ರೈ ಮಾಡಿ 150 ಚೇಸ್ ಮಾಡೋಕ್ಕಾಗಿಲ್ಲ ಗುರು. 150 ರನ್ ಹೊಡಿಯೋಕ್ಕಾಗಿಲ್ಲ ನಮ್ಮ ಟೀಮ್ಗೆ. ಇದು ಎಂತೆಂಥ ಘಟಾನುಘಟಿಗಳಿದ್ದಾರೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಶಿವಮ್ ದುಬೆ, ದ ಗ್ರೇಟ್. ವೈಸ್ ಕ್ಯಾಪ್ಟನ್ ಬೇರೆ ಮಾಡಿದ್ದಾರೆ. ತಿಲಕ್ ವರ್ಮಾ, ಅಕ್ಷರ್ ಪಟೇಲು, ಹರ್ಷಿತ್ ರಾಣಾ. ಇವತ್ತು ಆ್ಯಕ್ಚುಲಿ ಇಬ್ಬರಿಗೆ ಡೆಬ್ಯೂ ಕೊಟ್ಟರು, ಸೂರ್ಯಾನ್ ಶೆಡ್ಗೆ ಮತ್ತು ಪ್ರಿನ್ಸ್ ಯಾದವ್. ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಇಂಡಿಯಾದವ್ರು, ಇಲ್ಲ ಅಂತ ನಾನು ಹೇಳಲ್ಲ. ಪ್ರಿನ್ಸ್ ಯಾದವ್ ಇವತ್ತು ಆ್ಯಕ್ಚುಲಿ ಡೆಬ್ಯೂಗೇನೆ 3 for 22 ತೊಗೊಂಡು ಮೋಸ್ಟ್ಲಿ ನನ್ನ ಪ್ರಕಾರ ಬೆಸ್ಟ್ ಬೌಲರ್ ಇವತ್ತು. ಅದು ಬಿಟ್ಟರೆ ಹರ್ಷದೀಪ್ ಸಿಂಗ್ 2 ವಿಕೆಟು, ಹರ್ಷಿತ್ ರಾಣಾ 1 for 17, ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು. ಅದು ಬಿಟ್ಟರೆ ಶಿವಮ್ ದುಬೆ 2 for 25. ಬೌಲಿಂಗ್ ಪ್ರದರ್ಶನ ಚೆನ್ನಾಗೇ ಇತ್ತು. ಬಟ್ ಬ್ಯಾಟಿಂಗ್ ಎಲ್ಲಿದೆ? ಬ್ಯಾಟಿಂಗ್ ಏನೂ ಇಲ್ಲ. ಇಂಡಿಯನ್ ಬಾರ್ನ್, ರಾಜಸ್ಥಾನ್ ನೇಟಿವ್ ಇರೋಂಥ ಜಯಮುಂದ್ರಾ ಇವತ್ತು ನಿಮ್ಮನ್ನ ಅಲ್ಗಾಡಿಸಿದಂಥ ರೀತಿ ನೋಡಿದ್ರೆ, ಟಾಪ್ ಆರ್ಡರ್ ಫುಲ್ ಔಟ್ ಮಾಡಿದ್ದು ಜಯಮುಂದ್ರಾನೇ. ಅವರು 2ನೇ ಓವರಲ್ಲೇ ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ರು, ಅಂದರೆ 3 ವಿಕೆಟ್ ಆವಾಗಲೇ ಬಿದ್ದಿತ್ತು. ಅದಾದಮೇಲೆ ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಾಯಿದ್ರು ಸ್ವಲ್ಪ, ಬಟ್ ಅವರು ರನ್ಔಟ್.
ಅದಾದಮೇಲೆ ಹೋಪ್ಸೇ ಇರಲಿಲ್ಲ. ಲಾಸ್ಟಲ್ಲಿ ನೀವು 1 ರನ್ನಿಂದ ಸೋತ್ರು, ಕ್ಲೋಸ್ ಇತ್ತು ಮ್ಯಾಚ್ ಅಂತ ಅನ್ಕೋಬೋದು. ಬಟ್ ಯಾರು ಫುಲ್ ಮ್ಯಾಚ್ ಕಂಪ್ಲೀಟಾಗಿ ನೋಡಿದ್ದೀರಾ, ಕ್ಲೀನಾಗಿ ನಿಮಗೆ ಗೊತ್ತಾಗುತ್ತೆ ಇದು ಆಲ್ಮೋಸ್ಟ್ ಯಾವಾಗಲೂ ವಿಕ್ಟ್ರಿ ಡಿಸೈಡ್ ಆಗಿತ್ತು ಐರ್ಲೆಂಡ್ದು ಅಂತ. ಇನ್ನೊಂದು ಒಳ್ಳೆ ಫಾಸ್ಟ್ ಬೌಲರ್ ಇದ್ದರೆ ಲಾಸ್ಟ್ ಓವರಲ್ಲಿ ಅವರು ಇಷ್ಟು ರನ್ಸು ಉಳಿಸ್ಕೋತಾ ಇರಲಿಲ್ಲ. ಬಿಕಾಸ್ ಲಾಸ್ಟಲ್ಲಿ ಅವ್ರದ್ದು ಯಾರು ಬೌಲರ್ಸ್ ಇರಲಿಲ್ಲ. ಹ್ಯಾರಿ ಟೆಕ್ಟರ್ ಬಾಲ್ ಮಾಡಲೇಬೇಕಾಗಿತ್ತು. ಹಾಗಾಗಿ 18 ರನ್ಸ್ ಬಂತು. ಲಾಸ್ಟ್ ಓವರಲ್ಲಿ 20 ರನ್ ಬೇಕಿತ್ತು, ಬಟ್ 18 ರನ್ ಕೊಟ್ಟರು. 1 ರನ್ನಿಂದ ಸೋತಿದ್ದಿಂಡೆ. ನಾನು ಹೇಳಿದ್ನಲ್ಲ, ಪ್ಯಾಥೆಟಿಕ್ ಟೀಮ್ ಸೆಲೆಕ್ಷನ್. ನನ್ನ ಪ್ರಕಾರ ಕೋಚ್ ಯಾವಾಗ ಗೌತಮ್ ಗಂಭೀರ್ ಬಂದರೋ, ಇವತ್ತೇ ಜನ ಹೇಳ್ಬೋದು ಅವರು ಅಂಡರ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದೀವಿ, T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ. ಅದೇ ಥರ ಹೀನಾಯವತ್ತು ಸೋಲ್ನೂ ಅನುಭವಿಸಿದ್ದೀವಿ. ಈ ಥರ ರವಿಶಾಸ್ತ್ರಿ ಇದ್ದಾಗಲೋ, ರಾಹುಲ್ ದ್ರಾವಿಡ್ ಇದ್ದಾಗಲೋ ಯಾವತ್ತೂ ಈ ಥರ ಹೀನಾಯವಾದ ಟೀಮ್ ಮೇಲಂತೂ ಸೋತಿಲ್ಲ. ಹೌದು, ಸೀರೀಸ್ ನಾವು ಸೋತಿರ್ಬೋದು, ಒಂದೊಂದು ಮ್ಯಾಚ್ ಅಲ್ಲಿ ಇಲ್ಲಿ ಸೋತಿರ್ಬೋದು, ಬಟ್ ಯಾವತ್ತೂ ಐರ್ಲೆಂಡು, ಜಿಂಬಾಬ್ವೆ ಇಂಥ ಟೀಮ್ ಮೇಲೆ ಯಾವತ್ತೂ ಸೋತಿರಲಿಲ್ಲ. 2024 ನಾವು T20 ವರ್ಲ್ಡ್ ಕಪ್ ಗೆದ್ದಾಗ ಮೊದಲನೇ ಮ್ಯಾಚ್ ಏನು ಜಿಂಬಾಬ್ವೆ ಮೇಲೆ ಆಡಿದ್ವಿ, ಅದನ್ನು ಸೋತಿದ್ವಿ, ಬಟ್ ಸೀರೀಸ್ ಗೆದ್ದಿದ್ವಿ. ಇಲ್ಲಿ ಸೀರೀಸು ಹೋಯಿತು, ಮ್ಯಾಚು ಗೆದ್ದಿಲ್ಲ, ಪರ್ಫಾರ್ಮೆನ್ಸು ಇಲ್ಲ. 15 ಇಯರ್ಸ್ ವೈಭವ್ ಸೂರ್ಯವಂಶಿ ಆಟ ನೋಡೋಕೆ ಎಲ್ಲರೂ ಕಾಯ್ತಿದ್ರು. ಬಟ್ ಅದು ಸ್ಟಿಲ್ ಫೈನ್, ನನಗೇನು ಅದರಿಂದ ಏನು ಪ್ರಾಬ್ಲಮ್ಸ್ ಇಲ್ಲ. ಬಿಕಾಸ್ ಅವ್ರು ಅದೇ ಟೀಮ್ನೇ ಕಂಟಿನ್ಯೂ ಮಾಡಿದ್ದಾರೆ. ಏನು T20 ವರ್ಲ್ಡ್ ಕಪ್ ತಂದುಕೊಟ್ಟಿತ್ತು ಇಂಡಿಯಾಗೆ. ಬಟ್ ಈ ಥರ ಪೆಥೆಟಿಕ್ ಪರ್ಫಾರ್ಮೆನ್ಸ್ ಆದರೆ ಆದಷ್ಟು ಬೇಗ ವೈಭವ್ ಸೂರ್ಯವಂಶಿನ ಟೀಮ್ಗೆ ಡೆಬ್ಯೂ ಮಾಡಿಸ್ಲೇಬೇಕು. ಯಾರಾದರೂ ಅಭಿಷೇಕ್ ಶರ್ಮನೋ, ಸಂಜು ಸ್ಯಾಮ್ಸನ್ನೋ ಯಾರನ್ನಾದ್ರೂ ತೆಗೆದಾಕಿ ಅವ್ರ ಪ್ಲೇಸಲ್ಲಿ ಆಡಿಸ್ಲೇಬೋದು. ಇಂಗ್ಲೆಂಡಲ್ಲಿ ಹೌದು ಬ್ಯಾಟಿಂಗ್ ಕಂಡೀಷನ್ಸ್ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಸಿಗುತ್ತೆ. ಬಟ್ ಫ್ಲ್ಯಾಟ್ ಟ್ರ್ಯಾಕಲ್ಲಿ ಆಡಿ ಏನು ಪ್ರಯೋಜನ? ನಿಮ್ಗೆ ವಿಕೆಟ್ ಎಲ್ಲಿ ಸ್ವಲ್ಪ ಮೂವ್ಮೆಂಟ್ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಹೋಲ್ಡ್ ಆಗ್ತಾಯಿದೆ, ಸ್ವಲ್ಪ ಗ್ರೀನ್ ಇದೆ, ಸೀಮ್ ಆಗ್ತಾಯಿದೆ, ಮುಂದೆ ಪಿಚ್ ಆಗುತ್ತೆ, ಬಾಲ್ ಮೂವ್ ಆಗುತ್ತೆ, ಮೂವ್ಮೆಂಟ್ ಇರುತ್ತೆ, ಅಲ್ಲಿ ಏನು ಹೇಳ್ತೀವಿ, ಎಫೆಕ್ಟಿವೇ ಇಲ್ಲ ಬ್ಯಾಟಿಂಗ್ ಇಂಡಿಯಾದ. ಆ ಥರ ಆಡಿದ್ರು ಇವತ್ತು. ನಾನು ನೋಡ್ತಾ ಇದ್ದೆ ಬೌಂಡ್ರೀಸ್ ಎಷ್ಟು, ಸ್ಕ್ವೇರ್ 61 ಮೀಟರ್ಸ್, 67 ಮೀಟರ್ಸ್. ಇಂಡಿಯಾದಲ್ಲ ಆದರೆ ಹೊಡೆದಿದ್ದೆಲ್ಲ 6 ಹೋಗುತ್ತೆ. ಇಲ್ಲಿ ಒಂದೇ ಒಂದು 6 ಕ್ಲಿಯರ್ ಆಗೋದು ಬೇಡ, ಒಂದೇ ಒಂದು 6. ಇಡೀ ಇನ್ನಿಂಗ್ಸಲ್ಲಿ 2 6. ಅಲ್ಲಿ ಲಾಸ್ಟಲ್ಲಿ ಪ್ರಿನ್ಸ್ ಯಾದವ್ ಬಂದು ಹೊಡೆದಿದ್ದು ಅದೊಂದು 3ನೇ 6. ಬಟ್ ಅಷ್ಟೊತ್ತಿಗಾಗಲೇ ಮ್ಯಾಚ್ ಮುಗ್ದೋಗಿತ್ತು. ಅದನ್ನೇ ಹೇಳೋದು, IPL ಇಂಡಿಯನ್ ಕಂಡೀಷನ್, ಸಬ್ ಕಾಂಟಿನೆಂಟಲ್ ಕಂಡೀಷನ್ನೇ ಬೇರೆ. ಎಲ್ಲಿ ಬೌಲಿಂಗ್ ಫ್ರೆಂಡ್ಲಿ ಪಿಚಸ್ ಇರುತ್ತೆ, ಸೇನಾ ಕಂಡೀಷನ್ಸ್ ಏನಂತ ಏನು ಹೇಳ್ತೀವಿ, ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಅಲ್ಲಿ ಆಡಿ ಜಯಿಸ್ಕೊಳ್ಳೋದೇ ಬೇರೆ. ಬಟ್ ಇವಾಗ ಬರ್ತಾ ಇರೋವಂಥ ಪ್ಲೇಯರ್ಸ್ಗೆ ಜಾಸ್ತಿ ಎಕ್ಸ್ಪೋಜರ್ ಇದೆ, 8 ಓವರ್ಸ್ ಇದೆ, ಡೊಮೆಸ್ಟಿಕ್ ಕ್ರಿಕೆಟ್ ಇದೆ, ಲಿಸ್ಟೇ ಕ್ರಿಕೆಟ್ ಇದೆ, ಅಬ್ರಾಡ್ ಟೂರ್ಸ್ ಕಳಿಸ್ತಾರೆ. ಬಟ್ ಅಷ್ಟಾದ್ರೂ ಐರ್ಲೆಂಡ್ ಅಂತ ಟೀಮ್ ಮೇಲೂ ನೀವು ಗೆದ್ದು ತೋರ್ಸೋಕ್ಕಾಗಲ್ಲ ಅಂತಂದರೆ ಇವತ್ತು ಮ್ಯಾಚ್ ಬಗ್ಗೆ ಏನು ಮಾತಾಡೋಕ್ಕಿಲ್ಲ ಆ್ಯಕ್ಚುಲಿ. ಅಷ್ಟೇ, ಸೋತರು, ಹೀನಾಯವಾದಂಥ ಸೋಲು. ಐರ್ಲೆಂಡಿಗೆ ಕಂಗ್ರ್ಯಾಚುಲೇಷನ್ಸ್, ಹಿಸ್ಟಾರಿಕ್ ವಿನ್. ಇದಕ್ಕೆ ಮುಂಚೆ ಆದಂಥ 8 T20ಸಲ್ಲಿ ಇಂಡಿಯಾ ಸೋತೇ ಇರಲಿಲ್ಲ ಐರ್ಲೆಂಡ್ ಮೇಲೆ, ಬಟ್ ಬ್ಯಾಕ್ ಟು ಬ್ಯಾಕ್ 2 ಸೋಲು. ಸೊ ಅವ್ರ ಕ್ರಿಕೆಟಲ್ಲಿ ಒಂದು ಏನು ಹೇಳ್ತೀವಿ, ಇತಿಹಾಸ ಸೃಷ್ಟಿಸೋಂಥ ದಿನ ಇವತ್ತು. ಇಂಡಿಯಾ ಅಂತ ಸೂಪರ್ ಪವರ್ ಕ್ರಿಕೆಟಲ್ಲಿ ಅಂಥ ಟೀಮ್ನ ಸೋಲಿಸಿರೋ ಅಂಥದ್ದು. ಈ ಕಡೆ ಇನ್ನೊಂದು ಕಡೆ ವಿಮೆನ್ಸ್ ನೋಡಿದ್ರೆ ಅವರು ಅಷ್ಟೇ ಪ್ಯಾಥೆಟಿಕ್. ಒಂದು ಸಲ ವರ್ಲ್ಡ್ ಕಪ್ ಗೆದ್ದರು, ಗ್ರೇಟ್ ಅಚೀವ್ಮೆಂಟ್. ಬಟ್ ಅದು ಗೆದ್ಮೇಲೆ ಅವ್ರದ್ದು ಆ್ಯಡ್ಸು, ಹಾರಾಟ ಎಲ್ಲ ನೋಡಿ ಎಲ್ಲೋಯ್ತು ಪರ್ಫಾರ್ಮೆನ್ಸ್. ಆಸ್ಟ್ರೇಲಿಯಾ ಬಂದು ನೀಟಾಗಿ ಹೊಡೆದೋದ್ರು ಅವ್ರಿಗೂ. ಅವರು T20 ವರ್ಲ್ಡ್ ಕಪ್ಪಿಂದ ಔಟ್. ಇವರು ಐರ್ಲೆಂಡ್ ಮೇಲೆ ಸೋಲು. ಫುಟ್ಬಾಲಲ್ಲಂತೂ ಇಂಡಿಯಾ ಮೊದಲೇ ಇಲ್ಲ. ನಿಮ್ಗೆ ಅನ್ಸ್ಬೋದು ಏನಪ್ಪ ಇವನು ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಐರ್ಲೆಂಡ್ ಮೇಲೆ ಸೋತಿರೋದು ಆ್ಯಕ್ಚುಲಿ ಹೀನಾಯ ಯಾರಿಗೆ. ಯಾಕಂದರೆ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲ, ನಾನು ಡೊಮೆಸ್ಟಿಕ್ ಕ್ರಿಕೆಟ್ ಫಾಲೋ ಮಾಡ್ತೀನಿ, ಎಲ್ಲ ಥರದ ಕ್ರಿಕೆಟ್ನು ಫಾಲೋ ಮಾಡ್ತೀನಿ. ಬಟ್ ಎಲ್ಲ ಫಾಲೋ ಮಾಡಿನೂ ಈ ಥರ ಪರ್ಫಾರ್ಮೆನ್ಸ್ ಬಂದರೆ, ಇಂಗ್ಲೆಂಡ್ ಮೇಲೆ ಸೋತಿದ್ರೆ, ಆಸ್ಟ್ರೇಲಿಯಾ ಮೇಲೆ ಸೋತಿದ್ರೆ ಅಂಡರ್ಸ್ಟ್ಯಾಂಡೇಬಲ್. ಹೌದು, ಎಷ್ಟೊಂದು ದಿವಸ ಕ್ರಿಕೆಟ್ ಆಡ್ತಾ ಇದ್ದಾರೆ, ಇಂಗ್ಲೆಂಡ್ ಸ್ಟ್ರಾಂಗ್ ಇದೆ, ಆಸ್ಟ್ರೇಲಿಯಾ ಸ್ಟ್ರಾಂಗ್ ಇದೆ ಅಂತ. ಬಟ್ ಐರ್ಲೆಂಡ್ ಮೇಲೆ 2 ಸೋಲೋದು, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ತೀರಾ ಬೇಜಾರಾಗಿರುವಂಥ ದಿನ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ, ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. ಮ್ಯಾನೇಜ್ಮೆಂಟ್ ಇದಕ್ಕೆ ಎಷ್ಟು ಅರ್ಹರು, ಕ್ಯಾಪ್ಟನ್ಸಿ ಪ್ರಭಾವ ಇದೆಯಾ ಇಲ್ವಾ, ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕಿತ್ತ? ಆದರೆ ಕಾಮೆಂಟಲ್ಲಿ ನಿಮ್ಮ ಒಪಿನಿಯನ್ ಹಂಚ್ಕೊಳ್ಳಿ. ಸಿಗೋಣ ಇಂಡಿಯಾ ಇಂಗ್ಲೆಂಡ್ ಟೂರಲ್ಲಿ. ಸದ್ಯಕ್ಕೆ ಹೀನಾಯವಾದ ಸೋಲಂತೂ ಇಂಡಿಯಾ ಅನುಭವಿಸಿದೆ ಐರ್ಲೆಂಡ್ ಮೇಲೆ. ನಮಸ್ಕಾರ.